ಕಾಳರಾತ್ರಿ ಎಫೆಕ್ಟು ತುಂಬಾನೇ ಇದು ದೇವ್ರ ಮೇಲೆ ಆಗ್ತಕ್ಕಂಥ ಹೂವು ಎಲ್ಲವೂ ಯಾವ ರೀತಿನಲ್ಲಿ ಪ್ರಸಾದ ಕೊಡ್ತು ಅಂದ್ರೆ ನೀವು ನಂಬೋದಿಲ್ಲ, ಆ ಮಟ್ಟಕ್ಕೆ ರೋಮಾಂಚನಾಗಿ. ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಇಲ್ಲಿ ಕಾಲಿಟ್ಟರೆ ನಿಮ್ಮ ಶತ್ರುಗಳು ನಾಶ. ಅಮಾವಾಸ್ಯೆ ದಿನ ಇಲ್ಲಿ ದೃಷ್ಟಿ ನಿವಾರಣೆ ಮಾಡಿಸಿದರೆ ಸಾಕು. ಕಡೆ ನಡೆಯೋ ತರ ಇಲ್ಲ ಇದು. ವೈದಿಕದಲ್ಲಿ ಮಾಡ್ತಾರೆ ಪ್ರತ್ಯಂಗಿರನ್ನ, ನಾವು ವೈದಿಕ ಪದ್ಧತಿಯಲ್ಲಿ ಮಾಡಲ್ಲ. ಯಾಕಂದ್ರೆ ನಮ್ಮ ತಾತಂದಿರು ಮುತ್ತಾತಂದಿರು ನಮ್ಮ ತಂದೆ ಇವರೆಲ್ಲ ನಡೆಸ್ಕೊಂಡ್ ಬಂದಿರುವಂತದ್ದು. ಸಾವಿರಾರು ಭಕ್ತರು ಕಾಳಿ ಅಮ್ಮನ ಪವಾಡ ಕೇಳಿ ಬರುತ್ತಿದ್ದಾರೆ. ಗುರುಗಳು ಯಾರೇನು ಹಿಂಸೆ ಕೊಡ್ತಾ ಇಲ್ಲ, ಎಲ್ಲಾರ್ಗೂ ಸಿಗ್ತಾರೆ, ಎಲ್ಲಾರ್ಗೂ ಆಶೀರ್ವಾದ ಮಾಡ್ತಾರೆ, ಎಲ್ಲಾರನ್ನೂ ತುಂಬಾ ಚೆನ್ನಾಗಿ ಇದನ್ನ ಮಾಡ್ತಾರೆ. ಕ್ಷಣದಲ್ಲಿ ಕಾಳಿ ಉತ್ತರ ಕೊಡುತ್ತಾಳೆ. V1 ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಾಳಿಯು ಶಕ್ತಿ ಮತ್ತು ವಿನಾಶದ ದೇವತೆಯಾಗಿದ್ದಾಳೆ. ಹಾಗೆಯೇ ಮಾತೃ ರೂಪದ ದೇವತೆಯಾಗಿಯೂ ಪೂಜಿಸಲ್ಪಡುತ್ತಾಳೆ. ಹಾಗೆ ಇಲ್ಲಿ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಆಗ್ಬೇಕು ಅಂದ್ರೆ ಇಲ್ಲಿ ಬಂದರೆ ಸಾಕು. ಮುಖ್ಯವಾಗಿ ಅಮಾವಾಸ್ಯೆ ದಿನದಂದು ಇಲ್ಲಿ ಬಂದರೆ ಕ್ಷಣದಲ್ಲಿ ಪರಿಹಾರ ಕೊಡುತ್ತಾಳೆ ಕಾಳಿಯಮ್ಮ. ಕಾಳಿಯಮ್ಮನ ಪವಾಡ ಮಹಿಮೆ ಬಗ್ಗೆ ತಿಳಿಯಬೇಕು ಅಂದ್ರೆ ಇಲ್ಲಿ ಬಂದರೆ ಸಾಕು. ಇಲ್ಲಿನ ಭಕ್ತಾದಿಗಳೇ ಹೇಳುತ್ತಾರೆ ಕಾಳಿಯಮ್ಮನ ಪವಾಡದ ಬಗ್ಗೆ. ಇದೇ ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ ಹತ್ತಿರ ಕಾಳಿಯಮ್ಮನವರು ನೆಲೆಗೊಂಡಿದ್ದಾರೆ. ಕಾಳಿ ಅಮ್ಮನ ನೋಡಲು ಅದೆಷ್ಟು ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ಯಾಕಂದ್ರೆ ಪ್ರತ್ಯಂಗಿರ ಯಾಗ ಇಲ್ಲಿ ನಡೆಯೋ ತರ ಇನ್ನೆಲ್ಲೂ ನಡೆಯೋದಿಲ್ಲ ಎಂದು ಭಕ್ತಾದಿಗಳೇ ಹೇಳುತ್ತಾರೆ. ಇಲ್ಲಿ ದೃಷ್ಟಿ ತಡೆ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಪ್ರತ್ಯಂಗಿರ ಯಾಗ ನಡೆಯುತ್ತೆ. ಒಣಮೆಣಸಿನಕಾಯಿ, ಬಳೆ, ಉಪ್ಪು, ಸಾಸಿವೆ, ಅರಿಶಿಣ, ಕುಂಕುಮ ಇನ್ನು ಅನೇಕ ವಸ್ತುವನ್ನು ಇಲ್ಲಿ ಕೊಡಲಾಗುತ್ತದೆ. ಅದನ್ನು ಇಲ್ಲಿ ಪ್ರತ್ಯಂಗಿರ ಯಾಗದಲ್ಲಿ ಬಳಸಲಾಗುತ್ತದೆ. ನಿಮಗೆ ದೃಷ್ಟಿಯನ್ನು ನಿವಾರಣೆ ಮಾಡುತ್ತಾರೆ. ಆ ಹೋಮದಲ್ಲಿ ಇದೆಲ್ಲವನ್ನು ಹಾಕುವುದರಿಂದ ನಿಮ್ಮೆಲ್ಲ ದೃಷ್ಟಿ, ನಿಮ್ಮನೆಯ ಸಕಲ ದೋಷ, ಅದೇನೇ ಸಮಸ್ಯೆ ಇದ್ದರೂ ನಿವಾರಣೆಯಾಗುತ್ತದೆ ಎಂಬುದು ಇಲ್ಲಿನ ಭಕ್ತಾದಿಗಳ ನಂಬಿಕೆ. ಹಾಗೂ ಅವರಿಗೆ ಪರಿಹಾರವೂ ಸಹ ಆಗಿದೆ. ಇಲ್ಲಿನ ಕಾಳಿ ಅವತಾರ ನೋಡಿದ್ರೆ ಮೈ ರೋಮಾಂಚನವಾಗುತ್ತೆ. ಅದೆಷ್ಟೋ ಭಕ್ತಾದಿಗಳು ಈ ತಾಯಿಯ ಆಶೀರ್ವಾದ ಪಡೆಯಲು ಮುಗಿಬೀಳುತ್ತಾರೆ. ಕಷ್ಟ ಎಂದು ಹೋದರೆ ಕಾಳಿಯಮ್ಮ ಎಂದೂ ಕೈ ಬಿಡಲ್ಲ. ನಿಮ್ಮ ಶತ್ರುಗಳು ನಿಮ್ಮ ಹತ್ರ ಕೂಡ ಬರೋದಿಲ್ಲ. ನೀವಂದುಕೊಂಡದ್ದು ನೀವು ಮಾಡಬಹುದು. ಕಾಳಿಯಮ್ಮನ್ನ ನಂಬಿದ್ರೆ ಜಗತ್ತಿಗೆ ಬೆಳಕಾಗಿರುವ ಈ ಅಮ್ಮನ ಪವಾಡವನ್ನು ಇಲ್ಲಿ ಬರುವ ಭಕ್ತಾದಿಗಳ ಬಾಯಲ್ಲಿ ಕೇಳಿದರೆ ಸಾಕು. ನಾವು ಒಂದು ಸಲವಾದರೂ ಈ ಕ್ಷೇತ್ರಕ್ಕೆ ಭೇಟಿ ನೀಡೋಣ ಅಂತ ಹೋಗೇ ಹೋಗ್ತೀರಾ. ಹಾಗಿದ್ರೆ ಯಾಕೆ ತಡ ಮಾಡ್ತಾ ಇದ್ದೀರಾ? ಇದೇ ಹುಣ್ಣಿಮೆ ದಿನದಂದು ಪ್ರತ್ಯಂಗಿರ ಯಾಗದಲ್ಲಿ ನೀವೆಲ್ಲರೂ ಭಾಗಿಯಾಗಿ ಕಾಳಿಯಮ್ಮನ ಆಶೀರ್ವಾದ ಪಡೆಯಿರಿ. ಅದೇ ಅಮ್ಮ, ನಾನು 12 ವರ್ಷ ಹಿಂದೆ ಹೀಗೆ ಬರ್ತಿದ್ದಲ್ಲ, ಬಂದಾಗ ಕಾಳಿ ಮಠಕ್ಕೆ ಭೇಟಿ ಕೊಟ್ಟಾಗ ರೋಮಾಂಚನ ಆಯಿತು. ಆ ಸಂದರ್ಭದಲ್ಲಿ ನನಗೆ ಪೂಜೆ ಮುಗಿಸ್ಕೊಂಡೆಲ್ಲ ಆದಮೇಲೆ ನಾನು ಚೆನ್ನೈಯಿಂದ ಬರ್ತಾ ಇದ್ದೆ. ಆ್ಯಕ್ಚುಲಿ ಅವತ್ತು ಚೆನ್ನೈಯಿಂದ ಬಂದು ಇಲ್ಲಿಗೆ ಬೆಂಗಳೂರಿಂದ ಬಂದು ಮೈಸೂರಿಗೆ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ಮಠಕ್ಕೆ ಬಂದೆ. ಆಗ ನನ್ನ ಮಗನ ಚೆನ್ನೈನಲ್ಲಿ ಆಕ್ಟಿಂಗ್ ಆ್ಯಂಡ್ ಡೈರೆಕ್ಷನ್ ಕೋರ್ಸ್ಗೆ ಒಂದು ಇನ್ಸ್ಟಿಟ್ಯೂಷನ್ ಸೇರಿಸ್ಬಿಟ್ಟು ಈಗ ಬರ್ತಾ ಇದ್ದದ್ದು. ನನ್ನ ಮಗಳು ಜೊತೆಗಿದ್ಲು. ನನ್ನ ಮಗಳು ಆಗ PUC ಮುಗಿಸ್ತಾ ಇದ್ಲು. ಹಾಗಾಗಿ ತಾಯಿನ ಬೇಡ್ಕೊಂಡೆ, ನನ್ನ ಮಗಳನ್ನ ಡಾಕ್ಟ್ರು ಮಾಡಪ್ಪ, ನನ್ನ ಮಗನ ಆಕ್ಟ್ರು ಮಾಡಮ್ಮ ತಾಯಿ ಅಂತ ಬೇಡ್ಕೊಂಡು ಹೋಗಿದ್ದೆ. ಅದು ಎರಡೂ ಸಕ್ಸಸ್ ಆಯಿತು. ನನ್ನ ಮಗಳು ಈಗ BA-MS ಮುಗಿಸಿದ್ಲು. ಈಗ ಪೀಡಿಯಾಟ್ರಿಕ್ MD ಮಾಡ್ತಾ ಇದ್ದಾಳೆ. ಮಗನು ಅಸೋಸಿಯೇಟ್ ಡೈರೆಕ್ಟರ್ ಆದ, ಆಕ್ಟರ್ ಆದ, 3-4 ಫಿಲಮ್ ಡೈರೆಕ್ಷನ್ ಮಾಡಿದ, ಅಸೋಸಿಯೇಟ್ ಡೈರೆಕ್ಷನ್ ಮಾಡಿದ್ದಾನೆ. 3-4 ಫಿಲಮಲ್ಲಿ ಆಕ್ಟ್ ಮಾಡಿದ್ದಾನೆ. ಇನ್ನು ಮುಂದಿನ ಭವಿಷ್ಯ ತಾಯಿ ಮತ್ತು ನಮ್ಮ ಚಿಂಚಿನ ಕಾಲಭೈರವೇಶ್ವರ, ನಮ್ಮ ಚಿಂಚಿನರಿ ಮನೆ ದೇವರು, ಅವರ ಆಶೀರ್ವಾದದಿಂದ ಇಬ್ಬರಿಗೂ ಇನ್ನೂ ಒಳ್ಳೆ ಸಕ್ಸಸ್ ಸಿಗುತ್ತೆ ಜೀವನದಲ್ಲಿ ಅಂತ ಭರವಸೆ ಇಟ್ಕೊಂಡಿದ್ದೀನಿ. ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಮೂಲತಃ ನಾನು ಗುಂಡ್ಲುಪೇಟೆಯವರು. ನಾನು
ಸುಮಾರು 12 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಮಠಕ್ಕೆ ಬರ್ತಾ ಇದ್ದೀನಿ. ನಾನು ಇದೇ ಭೀಮನ ಅಮಾವಾಸ್ಯೆ ಟೈಮ್ನಲ್ಲಿ ಮೊದಲನೇ ಸರಿ ಬಂದಾಗ 12 ವರ್ಷ ಹಿಂದೆ ಇಲ್ಲಿಗೆ ಬಂದೆ. ನಾನು ಬೆಂಗಳೂರಿಗೆ ಹೋಗಿದ್ದೆ. ಬರುವಾಗ ಏನೋ ಒಂದು ಮಠ ಇದೆಯಲ್ಲ ಅಂತ ದೃಷ್ಟಿಯಿಂದ ಇಲ್ಲಿಗೆ ಬಂದು ಭೇಟಿ ಕೊಟ್ಟೆ. ಆವತ್ತಿಂದ ಅಮ್ಮನ ಒಂದು ವಿಗ್ರಹ ನೋಡಿ ಅದ್ಭುತ ಆಯಿತು, ನನಗೆ ರೋಮಾಂಚನ ಆಯಿತು. ಆ ತಕ್ಷಣ ನನಗೆ ಕೈ ಮುಗಿದು ನಮಸ್ಕಾರ ಮಾಡೋ ಸಂದರ್ಭದಲ್ಲಿ ಇಲ್ಲಿ ಗುರುಗಳು ನನಗೆ ಪರಿಚಯ ಆದರು. ಸೊ ಅವರ ಮಾತುಕತೆ ರೀತಿ, ಅವ್ರ ಸಮಾಧಾನ ಕೊಡ್ತಕ್ಕಂಥ ರೀತಿ ಇದೆಲ್ಲ ನೋಡಿ ನಾನು ಭಾವಕನಾದೆ. ಮತ್ತು ನನ್ನ ಕಷ್ಟಗಳನ್ನೆಲ್ಲ ನಾನು ತಾಯಿ ಹತ್ರ ಬೇಡ್ಕೊಂಡು ಹೋದಾಗ ನಾನು ಕೆಲವೊಂದು ಸಂಪರ್ಕಗಳನ್ನ ನಾನು ಇಲ್ಲಿ ಮಾಡ್ಕೊಂಡಿದ್ದೆ. ಇಂಥ ಸಂಕಲ್ಪ ಆದರೆ ತಾಯಿ ನಿನಗೆ ಪೂಜೆ ಮಾಡಿಸ್ತೀನಿ ಅಂತೆಲ್ಲ ಹೇಳಿ ಅದು ಒಂದೊಂದಾಗಿ ನೆರವೇರ್ತಾ ಬಂತು. ಇವತ್ತಿಗೆ 12 ವರ್ಷ, ಇದೇ ಭೀಮನ ಅಮಾವಾಸ್ಯೆಗೆ 12 ವರ್ಷ ನಾನು ಸನ್ನಿಧಿ ಇಲ್ಲಿಗೆ ಬರ್ತಾ ಇದ್ದೀನಿ. ಪ್ರತಿ ತಿಂಗಳು ಪ್ರತಿ ಅಮಾವಾಸ್ಯೆಯಲ್ಲಿ ಬರ್ತೀನಿ. ಮತ್ತೆ ಮಧ್ಯ ವೇಳೆ ಇದ್ದಾಗಲೆಲ್ಲ ನಾನು ಸಂಸಾರ ಸಮೇತ ಬರ್ತಿದ್ದೀನಿ. ನಾನು ನನ್ನ ಹೆಂಡತಿ ಜ್ಯೋತಿ ಅಂತ, ನನ್ನ 2 ಮಕ್ಕಳಿದ್ದಾರೆ, ಅವರು ಸಹ ಇಲ್ಲಿ ಬರ್ತಿರ್ತಾರೆ ಇಲ್ಲಿಗೆ ಕಟ್ಟೆದಾಗೆ. ನನ್ನ ಮಗನೂ ಸಹ ಇಲ್ಲಿಗೆ ಡಿವೋಟಿ ಆಗಿ ಅವನು ಪ್ರತಿ ತಿಂಗಳು ಇಲ್ಲಿಗೆ ಅವನು ವೇಳೆ ಇದೆಲ್ಲ ಬರ್ತಾ ಇರ್ತಾನೆ. ಹಾಗಾಗಿ ಹೋಮ ಇಲ್ಲಿ ಪ್ರತಿ ಅಮಾವಾಸ್ಯೆ ದಿನ ಮಾಡ್ತಾರೆ. ಬೆಳಗಿನ ಜಾವ 5 ಗಂಟೆಗೆ ಪೂಜೆ ಶುರು ಆಗುತ್ತೆ. ಇದು ಪ್ರತಿಂಗ್ರ ಹೋಮ ಅಂತ ನಾನು ಆ್ಯಕ್ಚುಲಿ ಮೊದಲೆಲ್ಲ ಕೇಳಿದ್ದೆ. ಅದು ಹೋಮ ರೀತಿ ನೀತಿಗಳು ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದಾಗಲೇ ಅದು ರೀತಿ ನೀತಿಗಳು ಹೋಮ ಬೆಳಗಿನ ಜಾವ ಶುರುವಾಗಿ ಶ್ರದ್ಧಾಭಕ್ತಿಯಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇಲ್ಲಿ ನೋಡಿ ನಾನು ರೋಮಾಂಚನ ಆಯಿತು. ಮತ್ತು ಇದ್ರ ಪ್ರತಿಂಗ್ರ ಹೋಮಕ್ಕೆ ಬರ್ತಾ ಜನರ ಸಂಖ್ಯೆ, ಪೂಜೆ ಮಾಡೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗಂತೂ ವಿಪರೀತವಾಗಿ ಜನ ಪ್ರತಿಂಗ್ರ ಹೋಮಕ್ಕೆ ಬರ್ತಾ ಇದ್ದಾರೆ, ಅದರ ಆಶೀರ್ವಾದ ಪಡಿತಿದ್ದಾರೆ. ಇದ್ರ ಜೊತೆಗೆ ಇಲ್ಲಿ ಒಂದು ಮಹಾಕಾಳಿ ಪೂಜೆ ನಡೀತದೆ. ಕಾಳರಾತ್ರಿ ಅವತ್ತು ನಾನು ಮೊದಲನೇ ದಿನ 2 ಸಲ 3 ಸಲ ಕಾಳರಾತ್ರಿಗೆ ಬಂದಿದ್ದೀನಿ. ಅದ್ರ ಮೊದಲನೇ ಸರಿ ಬಂದಾಗ ಅದು ಮೊದಲನೇ ಅನುಭವ ನಿಮಗೆ ಯಾವಾಗಲೂ ಗೊತ್ತು, ಅದು ತುಂಬಾ ರೋಮಾಂಚನವಾಗಿರ್ತದೆ. ದೇವೇ ಭಕ್ತಿಯಿಂದ ಪೂಜೆ ಮಾಡಿ ಅವತ್ತು ಗುರುಗಳೆಲ್ಲ ಪೂಜೆ ಮಾಡಿದ್ಮೇಲೆ ಅವತ್ತಿಂದ ಅದ್ಭುತ. ಆ ಒಂದು ದೇವ್ರ ಮೇಲೆ ಆಗ್ತಕ್ಕಂಥ ಹೂವು ಎಲ್ಲವೂ ಯಾವ ರೀತಿಯಲ್ಲಿ ಪ್ರಸಾದ ಕೊಡ್ತು ಅಂದರೆ ನೀವು ನಂಬೋದಿಲ್ಲ. ಆ ಮಟ್ಟಕ್ಕೆ ರೋಮಾಂಚನಾಗಿ ಅವತ್ತು ಪ್ರಸಾದನ ದೇವ್ರ ಮೇಲೆ ಇರ್ತಕ್ಕಂಥ ಕಂಪ್ಲೀಟು ಏನು ಅವತ್ತು ಪೂಜೆ ಮಾಡಿ ಹಾಕಿದ್ರು ಅಷ್ಟು ಹೂಗಳು ನಮ್ಗೆ ಆಶೀರ್ವಾದ ರೂಪದಲ್ಲಿ ಬಂತು. ಮತ್ತು ನಮ್ಮ ಲೈಫ್ನಲ್ಲೂ ಸಹ ಭಾಳ ಅದ್ಭುತವಾಗಿ ಚೇಂಜಸ್ಗಳನ್ನ ನಾವು ಕಾಣ್ತಾ ಬಂದಿದ್ದೀವಿ. ಅದು ನಂಬಿಕೆ ಮುಖ್ಯ. ದೇವರ ಮೇಲೆ ನಂಬಿಕೆ ಕಾಗರವಾದ ನಂಬಿಕೆ ಇಡಬೇಕು ಅಂದರೆ ಅದು ನಮ್ಮ ಲೈಫಲ್ಲಿ ಚೇಂಜಸ್ ಆಗ್ತಾ ಹೋದರೆ ನಂಬಿಕೆ ಅದ್ರ ಪಾಡಿಗೆ ಅದು ಬರ್ತಾ ಇರ್ತದೆ. ಹಾಗಾಗಿ ನಮಗೆ ನಂಬಿಕೆ ಬಂದಿದೆ, ಜೀವನದಲ್ಲಿ ಚೇಂಜಸ್ ನಡೀತಾ ಇದೆ, ಒಳ್ಳೆಯದಾಗ್ತಾ ಇದೆ. ಹಾಗಾಗಿ ನಾವು ಇಲ್ಲಿಗೆ ಕಂಟಿನ್ಯೂಸ್ ಬರ್ತಾ ಇದ್ದೀವಿ. ನಮಸ್ಕಾರ ಮಕ್ಕಳ. ಅಪ್ಪಾಜಿ ಹತ್ರ ಒಂದು ಕ್ವಶನ್ ಕೇಳೋದಿತ್ತು ನನಗೆ, ಹಾಗಾಗಿ ಕೇಳ್ತಿದ್ದೀನಿ. ಅಪ್ಪಾಜಿ, ಈಗ ಪ್ರತ್ಯಂಗ ಹೋಮ ನಾನು ಎಲ್ಲ ಕಡೆ ನೋಡಿದ್ದೀನಿ ಅಪ್ಪಾಜಿ. ನಮ್ಮ ದೇವಸ್ಥಾನದ ನನ್ನ ಹತ್ರ ಮಕ್ಕಳು ಬಂದು ಕೇಳೋ ಕ್ವಶನ್ ಇದು. ಎಲ್ಲ ಕಡೆ ಪ್ರತ್ಯಂಗ ನಡೆಯುತ್ತೆ, ನಿಮ್ಮ ದೇವಾಲಯದಲ್ಲಿ ಏನು ವಿಶೇಷ, ಏನಾದ್ರು ಚೇಂಜಸ್ ಇದೆಯಾ, ಇಲ್ಲ ಎಲ್ಲ ಕಡೆ ನಡೆಯೋ ಥರನೇನಾ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಮಹಾಕಾಳಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಎಲ್ಲ ಕಡೆ ನಡೆಯೋ ಥರ ಇಲ್ಲ ಇದು. ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಕಡೆ ವೈದಿಕದಲ್ಲಿ ಮಾಡ್ತಾರೆ ಪ್ರತ್ಯಂಗಿರನ್ನ. ನಾವು ವೈದಿಕ ಪದ್ಧತಿಯಲ್ಲಿ ಮಾಡಲ್ಲ. ಯಾಕಂದ್ರೆ ನಮ್ಮ ತಾತಂದಿರು, ಮುತ್ತಾತಂದಿರು, ನಮ್ಮ ತಂದೆ ಇವರೆಲ್ಲ ನಡೆಸ್ಕೊ ಬಂದಿರುವಂಥದ್ದು. ಈಗ ನಮಗೆ ಊಟ ಸರಿಯಾಗಿ ಜೀರ್ಣೆ ಆಗದೆ ಇದ್ದಾಗ, ಮತ್ತೆ ಸರಿ ನಿದ್ದೆ ಬರದೇ ಇದ್ದಾಗ, ಕನಸುಗಳು ಸರಿ ಇಲ್ಲ, ಭಯ ಆಗುವಂಥದ್ದು, ಏನೋ ಒಂದು ಕಾತಳ ಆದಾಗ ಮನೆಯಲ್ಲಿ ಇಲಿ ತೆಗೆದಾಕ್ತಾ ಇದ್ರು, ರತ್ನೀರು ಅಂತ ಮಾಡ್ತಾ ಇದ್ರು, ಬಟ್ಟೆಲಿ ಇಲಿ ತೆಗೆದಾಕ್ತಾ ಇದ್ರು, ತೊಪ್ಪೆಲಿ ಇಲಿ ತೆಗೆದಾಕ್ತಾ ಇದ್ರು. ಮತ್ತೆ ಮಕ್ಳುಗಳು ಚಂಡಿ ಮಾಡೋದು, ನಿದ್ದೆ ಮಾಡಿದಾಗ ಉಪ್ಪು ಮತ್ತೆ ಮನೆಯ ಮೂಲೆ ಕಸ ಮತ್ತೆ ಕಡ್ಡಿ, ಮೆಣಸಿಕಾಯಿ ಇದೆಲ್ಲವನ್ನು ಇಲಿ ತೆಗೆದಾಕ್ತಿದ್ರು. ಅದೇ ಒಂದು ಪದ್ಧತಿಯನ್ನ ಮಾಡಿ ನಾವು ಪ್ರತ್ಯಂಗ ಹೋಮವನ್ನು ಮಾಡ್ತಾ ಇದ್ವಿ. ಅಲ್ಲಿ ಈಗ ನಮ್ಮ ದೇವಾಲಯದಲ್ಲಿ ಇದೇ ವಿಶೇಷ. ಮತ್ತೆ ಪ್ರತ್ಯಂಗ ಹೋಮ ಬಿಟ್ರೆ ಕಾಳರಾತ್ರಿ ತುಂಬಾ ವಿಶೇಷ. ಕಾಳರಾತ್ರಿ ಅದು ವರ್ಷದಲ್ಲಿ ಒಮ್ಮೆ ಮಾತ್ರ ಮಾಡುವಂಥದ್ದು. ನವರಾತ್ರಿಯ ಸಪ್ತಮಿಯಲ್ಲಿ ವಿಶೇಷವಾಗಿ ಅಮ್ಮನವ್ರಿಗೆ ವಿಜೃಂಭಣೆಯಿಂದ ಮಧ್ಯರಾತ್ರಿಯಲ್ಲಿ. ಆಮೇಲೆ ಅಪ್ಪಾಜಿ, ಭಯಂಕರ ಅಂದ್ರೆ ಏನ್ ಅಪ್ಪಾಜಿ? ಎಲ್ಲಾರು ಅದೊಂದು ಹೇಳ್ತಾರೆ ಭಯಂಕರ ಅಂತ ಅಂದ್ಬಿಟ್ಟು. ಆ ಪಾಯಿಂಟ್ ಏನ್ ಅಪ್ಪಾಜಿ? ಕಾಳಿಲಿ ಏನ್ ಭಯಂಕರ? ಅದ್ರ ಬಗ್ಗೆ 2 ಮಾತು. ಕಾಳಿ ನಿಜವಾಗ್ಲೂ ಭಯಂಕರ ಅಲ್ಲ. ಕಾಳಿ ಸತ್ಯ. ಅವಳು ಹೌದು, ಕಾಳಿ ನಗ್ನೆ. ಅವಳು ಯಾವುದೇ ಒಂದು ಉಡುಪನ್ನ ತೊಟ್ಕೊಂಡು ಯಾವುದೇ ಒಂದು ಬಣ್ಣವನ್ನ ಹಾಕೊಂಡಿಲ್ಲ. ಅವಳು ನೈಜವಾಗಿದ್ದಾಳೆ, ಸತ್ಯವಾಗಿದ್ದಾಳೆ. ಹಾಗಾಗಿ ನೀವು ಭಯಂಕರ ಅಂತ ಹೇಳ್ತೀರ ಅಷ್ಟೇ. ಅದೇ ಸ್ವಲ್ಪ ತಿಳಿಸ್ಕೊಡ್ಬೇಕಪ್ಪಾಜಿ, ಮಕ್ಳಿಗೆಲ್ಲ ಗೊತ್ತಿಲ್ಲ ಅಲ್ವಾ. ಕಾಳರಾತ್ರಿ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ದೊಡ್ಡ ತೊಂದರೆಗಳು, ದೊಡ್ಡ ಗಂಡಾಂತರಗಳು, ಮಾರಣಾಂತಿಕ ಗಂಡಾಂತರಗಳು, ಈ ತರ ಸಮಸ್ಯೆ ಇದ್ದಾಗ ಕಾಳರಾತ್ರಿಯಲ್ಲಿ ಭಾಗವಹಿಸ್ತಾರೆ. ಅದು ಸ್ವಲ್ಪ ವಿಶೇಷವಾಗಿರುತ್ತೆ. ಮತ್ತೆ ಅದು ಕೆಲವೇ ಭಕ್ತರಿಗೆ ಮಾತ್ರ ಮೀಸಲಿರುತ್ತೆ.
ಹೌದಾ ಅಪ್ಪಾಜಿ? ಯಾಕಂದ್ರೆ ದೇವಸ್ಥಾನ ಚಿಕ್ಕದಾದ್ರಿಂದ ಹಾ. ಅದು ಮಧ್ಯರಾತ್ರಿ ನಡೆಯೋದ್ರಿಂದ ಇಲ್ಲಿ ವ್ಯವಸ್ಥೆ ಇಲ್ಲ. ಇದು ಕಾಡಿನ ಮಧ್ಯ ಇರೋದ್ರಿಂದ ವ್ಯವಸ್ಥೆ ನಮ್ಗೆ ಕಷ್ಟ ಆಗ್ತದೆ. ಅದು ಸ್ವಲ್ಪವೇ ಭಕ್ತರಿಗೆ ಇದು ಹಿಂದಿನಿಂದ ಬರ್ತಾ ಇದ್ರು ಅಂತ ಭಕ್ತರಿಗೆ ಮಾತ್ರ ಅವಕಾಶ ಇದೆ. ಮತ್ತೆ ಇನ್ನೊಂದು ಪ್ರಶ್ನೆ ಅಪ್ಪಾಜಿ, ಕಾಳರಾತ್ರಿ ಪೂಜೆ ಬಂದ್ಬಿಟ್ಟು ನಾನು ಬೇರೆ ದೇವಾಲಯದಲ್ಲಿ ವಿಚಾರಿಸಿದ್ದೀನಿ, ಏನು ಒಂದು 1 ಲಕ್ಷ 2 ಲಕ್ಷ 3 ಲಕ್ಷ ಹಂಗೆಲ್ಲ ಹೇಳ್ತಾರೆ ಒಂದೊಂದು ಪೂಜೆಗೆ. ಬಟ್ ನಮ್ಮ ದೇವಾಲಯದಲ್ಲಿ ಏನದು ನನಗೆ ಗೊತ್ತು, ನಮ್ಮ ಮಕ್ಳಿಗೆ ತಿಳಿಸ್ಕೊಡಿ ಅಪ್ಪಾಜಿ. ಅಷ್ಟು ಆ ಥರ ಏನಿಲ್ಲ. ಎಲ್ಲದೂ ನಕಾರಾತ್ಮಕತೆಗಳು ಜಾಸ್ತಿ ಮಾಡೋದಕ್ಕೆ ಆ ಥರ ಮಾಡ್ತಾರೆ ರಾಜಕೀಯದವರು, ಬಿಸ್ನೆಸ್ಮನ್ಗಳು ಆ ಥರ. ನಮ್ಮಲ್ಲಿ ಆ ಥರ ಏನಿಲ್ಲ. ಭಕ್ತರಿಗೆ ಒಳ್ಳೇದಾಗಲಿ, ಅಮ್ಮನ್ನ ಏನು ತುಂಬ ಹಿಂದಿನ ಕಾಲಗಳಿಂದ ನಂಬ್ಕೊಂಡು ಬಂದಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ, ಮನೆ ಇಲ್ಲದವ್ರಿಗೆ ಮನೆ ಆಗಲಿ, ಈ ಶತ್ರು ಬಾಧೆ ಇದ್ದವ್ರಿಗೆ ಶತ್ರು ಬಾಧೆ ಎಲ್ಲ ಹೋಗಲಿ, ಮತ್ತು ಹಣಕಾಸು ಸಮಸ್ಯೆ ತೀರಾ ಇದ್ದಂಥವ್ರಿಗೆ ಅದು ಪರಿಹಾರ ಆಗಲಿ, ಒಳ್ಳೆ ಕಾರ್ಯಗಳಾಗಲಿ ಅಂತೇಳಿ ಅದನ್ನು ಮಾಡುವಂಥದ್ದೇ ಹೊರತು ಅದು ಅಷ್ಟೊಂದು ದುಬಾರಿ ಏನಿರೋದಿಲ್ಲ. ಸಣ್ಣ ತಕ್ಕಪಟ್ಟಾಗಿರುತ್ತೆ ಎಲ್ಲಾ ತರ, ಎಲ್ಲ ಜನಗಳಿಗೂ ಎಲ್ಲ ಜನರು ಬಡವರು ಅಂತ ಇಲ್ಲ, ಶ್ರೀಮಂತರ ಅನ್ನೋದಿಲ್ಲ. ನಮ್ಮ ದೇವಾಲಯದಲ್ಲಿ ಮಕ್ಕಳ ಎಲ್ಲರೂ ಒಂದೇ. ನಮ್ಮ ಅಪ್ಪಾಜಿಗೆ ನೋಡ್ತಾ ಇದ್ದೀರಾ ಎಷ್ಟು ಸರಳವಾಗಿ ಎಲ್ಲಾರ್ಗೂ ಭೇಟಿ ಆಗ್ತಾರೆ, ಎಲ್ಲಾ ಭಕ್ತಾದಿಗಳಿಗೂ ಮಾತಾಡಿಸ್ತಾರೆ. ಮೇಲೆ ಕೆಳಗಡೆ ಅನ್ನೋದು ಭೇದ ಇಲ್ಲ, ಎಲ್ಲಾರು ನಾನು ಮುಟ್ತಾರೆ, ಎಲ್ಲಾರ್ಗು ಮುಟ್ಟಿ ಆಶೀರ್ವಾದ ಮಾಡ್ತಾರೆ. ಮಕ್ಳ ತರ ನೋಡ್ತಾರೆ ಅಪ್ಪಾಜಿ. ಇನ್ನ ನೀವು ಅಪ್ಪಾಜಿಗೆ ನೋಡ್ಬೇಕು ಅಂದ್ರೆ ಇಲ್ಲೇ ಬಂದು ಭೇಟಿ ಆಗ್ಬೇಕು ಅಪ್ಪಾಜಿ. ಯಾಕಂದ್ರೆ ಈ ಕಾಡು ಬಿಟ್ಟು ಬರಲ್ಲ ಅವರು, ನಾಡ್ಗಂತೂ ಬರಲ್ಲ ಅವರು. ಅವ್ರು ಯಾವಾಗ್ಲೂ ಈ ತರ ಸಿಂಪಲ್ ಆಗಿರ್ತಾರೆ, ಕಾಲಿಗೆ ಚಪ್ಪಲಿ ಹಾಕಲ್ಲ, ಇದೊಂದು ದೊಣ್ಣೆ ಇಟ್ಕೊಂಡಿರ್ತಾರೆ ನಮ್ಗೆಲ್ಲ ಹೊಡೆಯೋದಕ್ಕೆ. ಅಮಾವಾಸ್ಯೆ ಹುಣ್ಣಿಮೆ ಮಾತ್ರ ಈ ಥರ ನಾನು ಯೂನಿಫಾರ್ಮ್ ಹಾಕ್ತೀನಿ ಅಷ್ಟೇ. ದಿನ ಸಹಜವಾಗಿರ್ಲಿಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಅಪ್ಪಾಜಿ ಖಂಡಿತ. ಅಮಾವಾಸ್ಯೆಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈ ಅಮಾವಾಸ್ಯೆ ರಾತ್ರಿ ತುಂಬ ಕತ್ತಲಿರುತ್ತೆ ಮತ್ತೆ ತೀಕ್ಷ್ಣವಾಗಿರ್ತದೆ. ಈ ಟೈಮ್ನಲ್ಲಿ ನಕಾರಾತ್ಮಕತೆಗಳು ಜಾಸ್ತಿ ಇರ್ತದೆ, ಮತ್ತೆ ಈ ಪೀಡೆ ಪಿಶಾಚಿಗಳು ಈ ವಾಮಾಚಾರದ ಪ್ರಭಾವ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಟೈಮ್ನಲ್ಲಿ ಅದು ಮಾಡಿಸ್ಕೊಂಡ್ರೆ ಒಳ್ಳೇದು ಅನ್ನೋದು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಇಲ್ಲಿ ತೆಗೆದು ಹಾಕ್ಸೋ ಉದ್ದೇಶ. ಇಲ್ಲಿ ಯಾವುದೇ ಆಗಲಿ, ಗುರುಗಳಿಂದ ಆಗಲಿ ಅರ್ಚಕರಿಂದ ಆಗಲಿ ಯಾವ ಥರದ ತೊಂದರೆ ಏನಿಲ್ಲ. ನಂಬಿ ಬಂದರೆ ತಾಯಿ ಯಾರಿಗೂ ಮೋಸ ಏನು ಮಾಡಿಲ್ಲ. ನನಗೆ ಹಿಂಗೇನು ಅಂತ ಗೊತ್ತಿರಲಿಲ್ಲ. ನಮ್ಮ ಅಕ್ಕಗೆ 1 ವರ್ಷದಿಂದ ಚೆನ್ನಾಗಿ ಗೊತ್ತಿತ್ತು. ನಮ್ಮ ಅಕ್ಕ ನಾನು ಏನಾಗ್ಬಿಡ್ತೀನೋ ಅಂತ ನಮ್ಮ ತಾಯಿ ಕೈಲಿ ಹೇಳಿ, ನಮ್ಮ ತಾಯಿ ನನ್ನ ಮಗನಿಗೆ ಇದೊಂದು ಸತಿ ತೋರಿಸ್ಬಿಡು, ಇಲ್ಲಾಂದ್ರೆ ಅವ್ನು ಹುಚ್ಚಿಡ್ದು ಎಲ್ಲೋಗ್ಬಿಡ್ತಾನೋ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ನಮ್ಮ ತಾಯಿ ಕಡೆಯಿಂದ ನಮ್ಮ ಅಕ್ಕ ಕರ್ಕೊಂಡು, ನಮ್ಮ ಅಕ್ಕನ ಕಡೆಯಿಂದ ಇಲ್ಲಿ ನಾನು ಬಂದಮೇಲೆ ನನ್ನ ಮಿಸ್ಸಸ್ ಕರ್ಕೊಬಂದೆ, ನಮ್ಮ ಮಿಸ್ಸಸ್ಸಿಂದ ನಮ್ಮ ಅತ್ತೆ ಕರ್ಕೊಬಂದೆ. ನನ್ನ ನಾದ್ನಿಗೆ ಹುಡುಗ ಸಿಕ್ಕಿರಲಿಲ್ಲ. ಅವಳಿಗೆ ಮ್ಯಾಕ್ಸಿಮಮ್ಮು ನಾವು ಇನ್ನೊಂದು 3-4 ವರ್ಷ ಆದರೂ ಹುಡುಗ ಸಿಗ್ತಿರ್ಲಿಲ್ಲ. ಈಗ ಒಳ್ಳೆ ಕಂಪ್ನಿಯವ್ರು, ಅವಳು ಓನರೇ ಈಗ ಅಂತ ಒಂದು ಹುಡುಗ ಸಿಕ್ಕಿದ್ದಾರೆ. ಈ ಶನಿವಾರ ಹೆಂಗೆ ಫಿಕ್ಸ್ ಆಗಿದೆ. ನೆಕ್ಸ್ಟ್ 15ನೇ ತಾರೀಕಿಗೆ ಎಂಗೇಜ್ಮೆಂಟು. ಅದಾದಮೇಲೆ ಎಡೈತಿ ಅವಳು ಬಂದು ಇಲ್ಲಿ ಮಡ್ಲಕ್ಕಿ ಕೊಟ್ಟೋಗಿದ್ದಾಳೆ. ಈಗ ಅವಳು ಬಂದು ಮಡ್ಲಕ್ಕಿ ಕೊಡ್ತೀನಿ, ಒಂದು ಮುತ್ತೈದರಿಗೆ ಒಂದು 9 ಜನಕ್ಕೆ ಮಡ್ಲಕ್ಕಿ ಕೊಡ್ತೀನಿ ಅಂತ ಹೇಳಿ ಹರಿಸ್ಕೊಂಡಿದ್ದಾಳೆ. ಇಲ್ಲಿ ಯಾವ ಥರ ಪೊಲ್ಯೂಷನ್ ಏನಿಲ್ಲ. ಇಲ್ಲಿ ದುಡ್ಡು ಕೊಡಬೇಕು, ಅದು ಕೊಡ್ಬೇಕು ಅನ್ನೋದೇನು. ನೀರು ಹಾಕಿಸ್ಕೋಬೇಕಾ 250, ಅದು ನಮ್ಮ ಧರ್ಮ ಕೊಡ್ತೀವಿ. ಕ್ಯೂವಲ್ಲಿ ನಿಂತ್ಕೋ 750, ತಡೆಗೆ ಜಸ್ಟ್ 20 ರೂಪಾಯಿ ಇಸ್ಕೊಂಡ್ರು. ಇಲ್ಲಿ ಯಾವುದೇ ಥರ ತೊಂದರೆ ಆಗಲಿ ಇನ್ನೊಂದಾಗಲಿ ದುಡ್ಡಿಗಾಗಿ ಮಾಡ್ತಾವ್ರೆ ಅನ್ನೋದು ಇಲ್ಲಿ ತಪ್ಪು. ಇಲ್ಲಿ ತಾಯಿ ನಂಬಿದ್ದೀನಿ. ಗುರುಗಳು ಎಷ್ಟು ಕ್ಯಾಶುವಲ್ ಆಗಿ ಮಾತಾಡ್ತಿದ್ದಾರೆ. ಗುರುಗಳು ಯಾರೇನು ಹಿಂಸೆ ಕೊಡ್ತಾ ಇಲ್ಲ, ಎಲ್ಲರಿಗೂ ಸಿಗ್ತಾರೆ, ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ, ಎಲ್ಲರನ್ನೂ ತುಂಬ ಚೆನ್ನಾಗಿ ಇದನ್ನು ಮಾತಾಡಿಸ್ತಾರೆ ಗುರುಗಳು. ಈಗ ನಮ್ಮ ಮನೆಯವರು, ನಮ್ಮ ಅತ್ತೆ, ನಮ್ಮ ಚಿಕ್ಕತ್ತೆ ಎಲ್ಲ ಬಂದು ತುಂಬ ಜನ ಮಾತಾಡೋಗಿದ್ದೀವಿ. ನಾವು ಬಂದಿದ್ದೀವಿ, ನಮ್ಗಿನ್ನೂ ಬರ್ತಾ ಇರ್ಬೇಕು. ನಾನು ಎಷ್ಟೆಷ್ಟೋ ದೇವಸ್ಥಾನ ಹೋಗಿ ಬಂದಿದ್ದೆ, ಅವ್ರಿಗೂ ಇಲ್ಲಿ ಜಾಗ ಬಿಡಬಾರ್ದು ಅಂದ್ಕೊಂಡಿದ್ದೀನಿ. ಇಲ್ಲಿ ಬಂದು ನನ್ನ ಕೈಯಲ್ಲಿ ಏನಾಗ್ತಾ ಇರುತ್ತೋ ಒಂದು ಮಡ್ಲಕ್ಕಿ ಕೊಟ್ಟು ಹೋಗ್ತಾ ಇರಬೇಕು. ಏನೇನೋ 1-2 ಕಾರ್ಯ ಅಂದ್ಕೊಂಡಿದ್ವಿ, ಅದೊಂದು ಸಕ್ಸಸ್ ಮಾಡಿದರೆ ಈ ತಾಯಿಗೆ ಇನ್ನೂ ಏನೇನೋ ಮಾಡಬೇಕು ಅನ್ನೋ ಆಸೆ ಇದೆ. ನಾವಂತೂ ಕೊನೆ ಉಸಿರಿರೋರಿಗೆ ಯಾವ ದೇವಸ್ಥಾನ ಇಲ್ಲ. ಮಂತ್ರಾಲಯಕ್ಕೆ ಹೋಗ್ತೀವಿ, ನಮ್ಮ ಮಂದಿಯವ್ರ ಮೇಲ್ಕೋಟೆ ಚಲೋ ನಾರಾಯಣ ಸ್ವಾಮಿಗೆ ಹೋಗ್ತೀವಿ, ಇಲ್ಲಿ ಬರ್ತೀವಿ ಅಷ್ಟೇ. ಇನ್ನು ಯಾವ ದೇವಸ್ಥಾನನೂ ಇದಾಗಲಿ ಇನ್ನೊಂದಾಗಲಿ ಇನ್ನು ಜಾಸ್ತಿ ಹೇಳೋಕ್ಕೆ ಇನ್ನೇನು ಇಷ್ಟಪಡೋಲ್ಲ.